ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಧರ್ಮಸ್ಥಳದ ಬಗ್ಗೆ ಮಾತಾಡಲೇಬೇಕಾಗ್ಯದ, ಬೇರೆ ಹಾದಿಲ್ಲ. ಯಾಕಂದ್ರೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಅದ. 74 ಜನರ UDR ಅನ್ಐಡೆಂಟಿಫೈಡ್ ಅವೇನು ಡೆತ್ ಆಗಿ ಹೋಗಿದ್ದಾರೆ, ಅವ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕತ್ತಿದ್ದಾರೆ. ಅದು SIT ತನಿಖೆನ ಮುಂದುವರಿಸೋದು ಅಂತೇಳಿ ಸುದ್ದಿಗಳು ಇದ್ದಾವೆ. ಆದರೆ SIT ಮೇಲೆ ಪ್ರೆಷರ್ ಹಾಕಬಾರ್ದು ಅನ್ನೋದು ಹೋರಾಟಗಾರರ ಒಂದು ಮನವಿ ಏನ್ರಿ ಅಂತ ಅವ್ರ ಅಭಿಪ್ರಾಯ. ಯಾಕಂದ್ರೆ ಇಲ್ಲಿ ಅನೇಕ ಸಾವುಗಳು, ಅದರಲ್ಲೂ ಯಾವ್ಯಾವುದೋ ಊರಿಂದ ಬಂದವು, ಮತ್ತೆಲ್ಲ ಬಂದು ಇಲ್ಲಿ ಸತ್ತಂತವು. ಅವ್ರು ಭಕ್ತಿಯಿಂದ ಬಂದವರು ಸೂಸೈಡ್ ಮಾಡ್ಕೊಂಡಿದ್ದವರು, ಆ ಮಾತು ಬೇರೆ. ಆದರೆ ಇಲ್ಲಿ ಒಂದಲ್ಲ ನೂರಾರು ಇಂಥ ಘಟನೆಗಳಾಗ್ತಾ ಇದ್ದಾವೆ. ಅದಕ್ಕೆ ತಕ್ಕಂತಹ ರೆಕಾರ್ಡ್ಸು ಇದ್ದಾವಲ್ಲೇ ಕೆಲವೊಂದಿಷ್ಟು. ಆದರೆ ಅವ್ರಿಗೆ ಯಾರೂ ಅನ್ನೋದು ದಾಖಲೆಗಳಿಲ್ಲ. ಬೆಳಗ್ಗೆ ಬಂದಿರ್ತಾರೆ, ಸಾವು ಆಗ್ತದೆ, ಸಾಯಂಕಾಲ ಹೋಗೋದು ಬಿಡ್ತಾರೆ. ಅವ್ರು ಯಾರು ಅನ್ನೋದು ಪ್ರಚಾರ ಮಾಡೋ ಪಬ್ಲಿಕೇಶನ್ ಮಾಡಬೇಕಾಗ್ತದೆ, ಪ್ರಕಟಣೆ ಕೊಟ್ಟು ಮತ್ತೆ ತಿಳಿಸ್ಬೇಕಾಗ್ತದೆ, ಯಾವುದೂ ಇಲ್ಲಲ್ಲೇ. ಅದ್ರದ್ದು ಪೋಸ್ಟ್ ಮಾರ್ಟಮ್ ಆಗಬೇಕಾಗ್ತದೆ. ಕೆಲವೊಮ್ಮೆ ಪೋಸ್ಟ್ ಮಾರ್ಟಮು ಆಗಿಲ್ಲ. ಅನೇಕ ಅದರಲ್ಲಿ ಹುಡುಗಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ. ಕೆಲವೊಮ್ಮೆ ಅಲ್ಲೇ ಏನು ಗೆಸ್ಟ್ ಹೌಸ್ಗಳಿದ್ದಾವೆ, ಶರಾವತಿ ಆಯಿತು, ಇನ್ನೊಂದಾಯಿತು, ನದಿಗಳ ಹೆಸರು ಮಾಡಿದ್ದಾವೆ. ಅಲ್ಲಿದ್ದಂತ ಬಂದಾಗ ಅನೇಕರಲ್ಲೂ ಸಾಯ್ತಾ ಇದ್ದಾರೆ. ಅವರ ಐಡೆಂಟಿಫಿಕೇಷನ್ ಇಲ್ಲಿಲ್ಲ. ಮತ್ತು ಆ್ಯಕ್ಚುಲಿ ಈಗ ಎಲ್ಲೂ ಹೋದರೂ ಸಹಿತ ಆವತ್ತು 2009 ಅಥವಾ 2004 ಶುರು ಆಗ್ತದೆ, 2012 ಆಗಿರ್ಬೋದು, ಮುಂದೂ ಆಗಿರ್ಬೋದು. ವಿಶೇಷವಾಗಿ 2012-14 ನಂತರ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾವೆ. ಯಾವಾಗ ಸೌಜನ್ಯಾಳ ಹತ್ಯೆ ವಿಷಯ ದೊಡ್ಡದಾತೋ, ಇದನ್ನು ಯಾರು ಮಾಡಿದ್ರು ಅಂತ ಅದು ಒಂದೇಳಿ ಬಂಗಲೆಗುಡ್ಡದ ಮೇಲೂ ಎಲ್ಲೂ ಹೋಗಿಬಿಟ್ಟಿದ್ರೆ ಅದು ಸಿಗ್ತಾನೆ ಇರಲಿಲ್ಲ. ಅದೇನೋ ಆವತ್ತು ಬ್ಯಾಡ್ ಟೈಮು ಏನೋ ಅವ್ರದ್ದು, ಯಾರು ಮಾಡಿದಾರೆ ಅವರು ಅದು ಶರೀರ ಸಿಕ್ಕಿದ್ದಕ್ಕಾಗಿ ಸೌಜನ್ಯ ಹೇಳೋದು ಹೌದಪ್ಪ, ಇಲ್ಲಿ ಮರ್ಡರ್ ಆ್ಯಂಡ್ ರೇಪ್ ಆಗ್ಯದಪ್ಪ, ಅದು ರೇಪ್ ಆ್ಯಂಡ್ ಮರ್ಡರ್ ಆಗ್ಯದ ಅನ್ನೋದು ಸ್ಪಷ್ಟ ಆಗ್ತಾ ಬಂತು. ಅದು ತನಿಖೆಯಿಂದ ಯಾರು ಏನು ಇವತ್ತಿಗೂ ಗೊತ್ತಾಗಿಲ್ಲ. ಮತ್ತು ಬೇರೆ ಆದರೆ ಯಾರೂ ಇದ್ದಾರಲ್ಲಪ್ಪ ಅಲ್ಲೇ ಇದೆಲ್ಲ ಮಾಡೋರು. ಯಾಕಂತಂದ್ರೆ ಅನೇಕಿಂತವು ಅನ್ಐಡೆಂಟಿಫೈಡ್ ಡೆತ್ಗಳಾಗಿದ್ದಾವೆ. ಅದರಲ್ಲೂ 74 ಅಂತೆ ಸ್ವತಃ ಪಾಲನ್ನವರೆಲ್ಲ ಕೇಸುಗಳನ್ನು ತೊಗೊಂಡು ಹೈಕೋರ್ಟ್ಗೆ ಹೋಗಿದ್ದಾರೆ. ಇವತ್ತು ಅದನ್ನು ಕೇಳ್ತಾ ಇದ್ದಾರೆ, ಯಾರಪ್ಪ ಇವರು ಅಂತೇಳಿ. ಸೌಜನ್ಯ ಕೇಸಿನ ಜೊತೆಗೆ ಇವತ್ತು ಕೋರ್ಟ್ ಮ್ಯಾಟ್ರ್ ಅದ. ಬಟ್ ತನಿಖೆ ಮಾಡೋರು ಯಾರು? ಕೋರ್ಟ್ ಅಂತ ಪಾಪ ಹೇಳೋದಷ್ಟೇ, ತನಿಖೆ ಮಾಡಿರಿ ಅಂತೇಳಿ. ಅದು ಇಲ್ಲಿವರೆಗೆ ನಡೆದಂಥ ತನಿಖೆಯಲ್ಲಿ ಸ್ವತಃ ಪೊಲೀಸರಾಗಿರ್ಬೋದು, ಗ್ರಾಮ ಪಂಚಾಯತಿಯವರಾಗಿರ್ಬೋದು, ಅವರು ಸಹಿತ ಅವ್ರು ಯಾರು ಏನು ಅನ್ನೋದು ಕ್ಲಿಯರಾಗಿ ಇಟ್ಟಿಲ್ಲ. ಇಲ್ಲ ಅವ್ರು ಯಾರು ನಾವು ಪ್ರಕಟ ಮಾಡಿದ್ವಿ, ಯಾರು ಬರಲಿಲ್ಲ, ನಾವು ದಫನ್ ಮಾಡಿದ್ವಿ, ಮತ್ತೇನೋ ಮಾಡಿದ್ವಿ ಅಂತೇಳಿ. ಅದ್ರಾಗ ಯುವತಿ ಇರೋದವ, 14-15 ವರ್ಷದ 16 ವರ್ಷದ ಹುಡುಗಿಯರು ಅದಾವ. ಮತ್ತು ಈ ಹಿಂದಿನ ಒಂದು ಇದರಲ್ಲಿ ಏನಪ್ಪ ಅಂತಂದ್ರೆ, ಇದು ಚೆನ್ನಯ್ಯ ಅಂದರೆ ಭೀಮ್ ಇದ್ದಾಗ ಕೆಲವೊಂದು ಮಾತು ಹೇಳಿದಾರೆ. ಹೌದು, ಸಣ್ಣ ವಯಸ್ಸಿನ ಹೆಣ್ಮಕ್ಳಿದ್ದು 14-15 ವರ್ಷ ನಾನು ಅದ್ರ ಮುಖದ ಮೇಲೆ ಅರಿವಿ ಹಾಕಿ ಮತ್ತೆ ಮಾಡಿ ದಫನ್ ಮಾಡಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ನಂತರ ಚೇಂಜ್ ಆದ, ಆ ಮಾತು ಬೇರೆ. ಆದರೆ ನಡೆದಿದ್ದೇನು ಸುಳ್ಳಲ್ಲ ಅಂಥೇಳಿ ಇವತ್ತಿಗೂ ಪ್ರೂವ್ ಆಗ್ತಾ ಇದ್ದಾವೆ ಅಂತ. ಯಾಕಂದರೆ ಸಾವಿರಾರು ಮೂಳೆಗಳು ಸಿಕ್ಕಿದಾವ. ಜೊತೆಗೆ ಬಂಗ್ಲೆ ಗುಡ್ಡೆ ಮೇಲೆ ಒಂದು 6-7 ಅಸ್ಥಿಪಂಜರಗಳು ಸಿಕ್ಕಿದಾವೆ. ಅವೆಲ್ಲ ಇವತ್ತು ಹೇಳ್ತಾ ಇದ್ದಾವೆ, ಹೌದಪ್ಪ ಇವು ಸಣ್ಣ ವಯಸ್ಸಿನವರು ಏನೋ ಆಗ್ಯದ ಇಲ್ಲೇ ಅಂತೇಳಿ. ಇಷ್ಟೊಂದು ಪ್ರಮಾಣದಲ್ಲಿ ಇಲ್ಲೇ ಈ ಒಂದು ಶವಗಳ ಮೂಳೆಗಳು ಸಿಗೋದು ಮಾಡೋದು ನೋಡಿದಾಗ ಅದು ಹೋಗೋದು ಸ್ಮಶಾನವೂ ಅಲ್ಲ, ಬಂಗ್ಲೆ ಗುಡ್ಡೆ. ಇನ್ನೊಂದು ಜೊತೆ ಇನ್ನೊಂದು ಬರ್ತದೆ, ನಂದಿ ಗುಡ್ಡೆ ಅಂತೇಳಿ. ಈ ನಂದಿ ಗುಡ್ಡೆ ಮತ್ತು ಬಂಗ್ಲೆ ಗುಡ್ಡೆ ಮೇಲೆ ಓದೋದು ಯಾರು ಹೋದರು, ಯಾರು ಇದನ್ನು ಮಾಡಿರೋದು ಇವತ್ತಿಗೂ ಅದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿದರೆ ಈ ರೆಕಾರ್ಡ್ಗಳಲ್ಲಿ, ಪೊಲೀಸ್ ರೆಕಾರ್ಡ್ಗಳಲ್ಲಿ ಇವೆಲ್ಲನೂ ಇದ್ದಾವೆ ಇಲ್ಲಂತಲ್ಲ. ಆದರೆ ಅವ್ರು ಯಾರು ಅನ್ನೋದು ಐಡೆಂಟಿಫೈ ಆಗಿಲ್ಲ. ಅವ್ರಿಗೆ ಗೊತ್ತಾಗಲಾರ್ದಕ್ಕೆ ಒಂದೇ ದಿನದಲ್ಲಿ ನಾವು ಪೋಸ್ಟ್ಮಾರ್ಟಮ್ ಮಾಡಿ ಮುಗಿದ್ವಿ ನಾವು ಅಂತ ಹೇಳಿಕೊಡೋದು ಇದ್ದಾರೆ. ಇವೆಲ್ಲನೂ ಸಂಶಯಕ್ಕೆ ಆಸ್ಪದ ಮಾಡಿಕೊಡುವಂಥ. ಯಾಕಂದ್ರೆ ಇದ್ರಾಗ ಏನು 13-14 ವಯಸ್ಸಿನ ಶುರುವಾಗುವಂಥ ಹುಡುಗಿಯರಾಗಿರ್ಬೋದು, 40-45 ವಯಸ್ಸಿನ ತನಕ ಮಹಿಳೆಯರಾಗಿರ್ಬೋದು, ಅವರು ಅಲ್ಲಿ ತೀರ್ಕೊಂಡ ಗಂಡಸರು ಆಗಿರ್ಬೋದು, ಅವ್ರು ತೀರ್ಕೊಂಡಿದ್ದನ್ನು ದಾಖಲೆಗಳಿದ್ದಾವೆ. ಆದರೆ ಅವ್ರನ್ನೆಲ್ಲಿ ದಫನ್ ಮಾಡಿದರು, ಏನು ಮಾಡಿದರು ಅನ್ನೋದು ಕ್ಲಿಯರ್ ಆಗಿಲ್ಲ. ದಫನ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ನೂರಾರು ನಡೆದು ಅಥವಾ ಇದಕ್ಕೆ ನೀವು ಏನಂತೀರ ಅಷ್ಟು ಗೊತ್ತಿಲ್ಲ, ಲೆಕ್ಕತ್ತಾ ಇಲ್ಲ. ಇದ್ರ ಬಗ್ಗೆ ಯಾಕೆ ಇವತ್ತು ದಿವಸ ಸರಿಯಾಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ ಅಂತ. ಇದೆಲ್ಲ ಹಿಂಗೆ ನಡೆದಂದರೆ ಇದರಿಂದ ಯಾರೋ ಒಬ್ಬರು ಇರ್ಬೋದಲ್ಲ ಸೈಕೋ ಅಂತೇಳಿ ಕೆಲವೊಮ್ಮೆ ಈ ಒಂದು ಹೋರಾಟಗಾರರ ಜೊತೆಗೆ ಕುಡ್ಲ ರಾಂಪೇಜ್ ಅಲ್ಲೆಲ್ಲ ಒಳ್ಳೆಯ ಒಂದು ಯೂಟ್ಯೂಬರ್ ಅವರು ತಮ್ಮ ಪ್ರಯತ್ನ ಮಾಡಿದ್ದೀನಿ, ಸತ್ಯ ಹೊರಹಾಕೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವು ಇಲ್ಲಿವರೆಗೆ ಅದ್ರ ಹಿಂದಿದ್ದವ್ರು ಯಾರು ಅನ್ನೋದು ತನಿಖೆಯಿಂದ ಗೊತ್ತಾಗ್ತಾ ಇಲ್ಲ. ಮತ್ತು ಇವತ್ತೇನೋ SIT ತನಿಖೆ ಮಾಡ್ಲಿಕ್ಕೆ ಕೆಲವೊಂದಷ್ಟು ರೆಡಿ ಮಾಡ್ಯದ. ಅದನ್ನು ಜಲ್ದಿ ಕೊಡ್ರಿ ಅನ್ನೋದು ಅದು ಮಾಡಲಿ ಪೂರ್ಣ ಪ್ರಮಾಣದಲ್ಲೇ. ಏನೋ ಮ್ಯಾಚ್ ಆಗ್ತಾ ಇದ್ದಾವ ಅಂತೇಳಿ FSL ರಿಪೋರ್ಟ್ ಪ್ರಕಾರ ಕೆಲವೊಂದು ಮೂಳೆಗಳಿಗೆ ಅವ್ರಿಗೆ DNA ಮ್ಯಾಚ್ ಆಗ್ತಾ ಇದ್ದಾವೆ ಅನ್ನೋದು ಸುದ್ದಿಗಳು ಇದ್ದಾವೆ.
ಹಾಗಾದ್ರೆ ಅವ್ರು ಯಾರ ಏನು ಗೊತ್ತಾಗಲಿ ಅಂತ ಆ ರೆಕಾರ್ಡ್ಗಳಾದ್ರ ಮೇಲೆ ಮಾಡಲಿ ತನಿಖೆ ಏನಂತೇಳಿ ಅದಕ್ಕೆ ಒತ್ತಾಯ ಮಾಡಬೇಡ್ರಿ, ಮುಚ್ಚಾಕೋ ಪ್ರಯತ್ನ ಮಾಡಬೇಡ್ರಿ ಅಂತೇಳಿ ಈ ಕುಟ್ರ ವಾಂಪೇಜ್ ಜೊತೆಗೆ ಅನೇಕ ಅಲ್ಲಿ ಹೋರಾಟಗಾರರು ಈ ಒಂದು ತನಿಖೆ ಸರಿಯಾದ ದಿಶೆಯಲ್ಲಿ ಹೊರಟದು ಈಗ. ಯಾಕಂದ್ರೆ ವಿಶೇಷವಾಗಿ ಇಲ್ಲಿವರೆಗೆ ಒಂದಿಷ್ಟು ಅದ್ರ ಬಗ್ಗೆ ಸಮಸ್ಯೆ ಇತ್ತು, ಅದು ರಿಪೋರ್ಟ್ ಕೊಟ್ಟಿದ್ದಾರೆ, ಹೋಗಿ ಮುಟ್ಟಿದ ಸರ್ಕಾರದ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಕೊಟ್ಟಿದ್ದಾರೆ ಇಲ್ಲೂ ಗೊತ್ತಿಲ್ಲ, ಸಮರ್ಪಕವಾಗಿ ಕೊಟ್ಟಿದ್ದಾರೆ ಇವರು ಊಹೆ ಮಾಡ್ತಾಯಿದ್ದಾರೆ. ಬಟ್ ಊಹೆ ಅಟ್ಲೀಸ್ಟ್ ಅದು ಕೊಟ್ಟಿದ್ರೆ ಏನು ಎಂದು ಹೊರಗೆ ಬಿಡುಗಡೆ ಮಾಡಬೇಕು, ಕೊಟ್ಟಿಲ್ಲಪ್ಪ ಅಂದರೂ ಬಿಡುಗಡೆ ಮಾಡಬೇಕು. ಮತ್ತು ಮೊದಲ ಕೆಲಸಪ್ಪ ಅಂದರೆ SITಗೆ ಪೂರ್ಣ ಪ್ರಮಾಣದ ತನಿಖೆ ಮಾಡೋದು ಬಿಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಹೋರಾಟಗಾರರು ಮಾತಾಡ್ತಾ ಇದ್ದಾರೆ. ನಮಗೆ ಬೇಕಾಗಿದ್ದು ಚೆನ್ನ ಏನು ಹೇಳಿದ ಏನು ಬಿಟ್ಟ ಅಂತಲ್ಲ, ಅವ್ನು ಸುಳ್ಳು ಹೇಳಿರ್ಬೋದು, ಕರುಣೆ ಹೇಳಿರ್ಬೋದು, ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಇಲ್ಲೇ ಅನ್ಐಡೆಂಟಿಫೈಡ್ ಆದಂಥ ಗುರುತಿಗೆ ಸಿಗಲಾರದಂತಹ ಒಂದು ಅಪರಿಚಿತ ಸಾವುಗಳಾಗಿದ್ದಾವೆ. ಇದಕ್ಕೇನು ಬಂಗ್ಲೆಗುಡ್ಡೆ ಮೇಲೆ ಸಾಕಷ್ಟು ಸಿಕ್ಕಿದಾವೆ. ಇವತ್ತು ಸಾವಿರಾರು ಮೂಳೆಗಳು ಜೊತೆಗೆ 7 ಅಸ್ಥಿಪಂಜರಗಳು ಸಿಕ್ಕಿದಾವೆ. ಅವೆಲ್ಲ ಆಗಬೇಕಲ್ಲ ಎನ್ಕ್ವೈರಿ ಅನ್ನುವಂಥ ಮಾತು. ಅದ್ರ ರಿಪೋರ್ಟ್ ಬರಬೇಕು, FSL ರಿಪೋರ್ಟ್ ಬರಬೇಕು. ಆಗಿದೇನು ಗೊತ್ತಾಗ್ತದೆ. ಇಲ್ಲಿ ಮರ್ಡರ್ ಆಗಿದ್ದು ಸುಳ್ಳೇನಲ್ಲ, ಅದ್ರ ಜೊತೆಗೆ ರೇಪ್ಗಳಾಗಿದ್ದು ಸುಳ್ಳಲ್ಲ ಅನ್ನೋದು ಹೋರಾಟಗಾರರ ವಾದ. ಅದಕ್ಕಾಗಿ ಅವರು ಆ ರಿಪೋರ್ಟ್ FSL ರಿಪೋರ್ಟ್ ಅವ್ರಿಗೆ ಭಾಳ ಮಹತ್ವದ. ಅದರಿಂದ ಈ ಕೇಸಿಗೆ ಒಂದು ಹೊಸ ರೂಪ ಸಿಗ್ಬೋದು ಅಂತೇಳಿ ಈಗೇನೋ ಒಂದು ಬಂದಿದ್ದ ಭೀಮಾಗೆ ನಾವು ಕೊಟ್ಟ ಅದ್ರಾಗೆಲ್ಲ ತನ್ನ ಮೊದಲು ಕೊಟ್ಟಂಥ ಸತ್ಯ ಅಂತ ಹೇಳಿದ, ನಂತರ ಅದು ಸುಳ್ಳು ಅಂತೇಳಿ ಜೈಲಿಗೆ ಹೋಗಿ ಬಿದ್ದು ಬರುತ್ತೆ, SITಗೆ ಸಿಕ್ಕಿ ಬರುತ್ತೆ, ಹೊರಗೆ ಬಂದ ಮೇಲೆ ಚೇಂಜ್ ಆದ. ಮತ್ತು ನಂತರ ಈ ಹೋರಾಟಗಾರ ಇದಕ್ಕೆ ಏನಪ್ಪ ಅಂದ್ರೆ ಕಾರಣೀಕರ್ತರು ಅಂತ ಹೇಳಿದ. ಅದ್ರ ಜೊತೆಗೆ ನಿಮಗೆ ಗೊತ್ತದ ಈ ಸಂದರ್ಭದಲ್ಲೇ ನಮ್ಮ ಪ್ರಕಾಶ್ ರಾಜ್ ಅಥವಾ ರೈ ಅವ್ರ ಮೇಲೆ ಆರೋಪ ಮಾಡಿದ 200 ಕೋಟಿ ರೂಪಾಯಿದ್ದು ಆ ರೀತಿ ಏನು ಇತ್ತು ಅವ್ರು ಹೇಳಿದ ಮಾಡಿದ ಅಂತೇಳಿ. ದೃಢವಾದ ಆರೋಪವಲ್ಲದು, ಇನ್ನೊಂದು ಕೇಳಿದ ಮಾತು. ಅದಕ್ಕೆ ಉತ್ತರನೂ ಕೊಟ್ಟರು, ನಾವು ಮಾಡಿರಪ್ಪ ನೀವು ಎನ್ಕ್ವೈರಿ ಮಾಡಿದಂಗೆ ಅನ್ನುವಂಗೆ. ಈ ಪ್ರಕಾಶ್ ರಾಜ್ ಇಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇದನ್ನು ಆದಷ್ಟು ವೈಚಾರಿಕ ಅಂದ್ರೆ ನಿಮಗೆ ಇನ್ನೊಂದು ಮಾತು ಹೇಳೋದಪ್ಪ, ಈ ವೈಚಾರಿಕ ಏನಕ್ಕೆ ಇರ್ತಾರಪ್ಪ ಅಂದ್ರೆ ಈ ಸಂಪ್ರದಾಯಗಳು ನಗರದ ನಕ್ಸಲ್ಗಳು ಅಂತೇಳಿ. ಇದನ್ನು ನಗರದ ನಕ್ಸಲರು ಅಥವಾ ನಕ್ಸಲೈಟರು ಅಥವಾ ದೇವರ ನಂಬಿಕೆ ಇಲ್ಲದೆ ಇದು ಮಾಡಿದ್ದಾರೆ ಅಂತ ತೋರಿಸ್ಕೊಂಡ ಇದನ್ನು ಮುಚ್ಚಾಕೋ ಪ್ರಯತ್ನಗಳು ನಡೆದಿದ್ದಾವೆ. ಆದರೆ ಇಲ್ಲಿ ನಿಮಗೂ ಗೊತ್ತದ, ಈ ನಮ್ಮ ಸೌಜನ್ಯ ಹೇಳ್ದಾಯ್ತು, ಅದ್ರ ಹಿಂದೆ ಆದಂಥ ವೇದವಲ್ಲಿಯದಾಯಿತು, ಪದ್ಮಲತಾ ಅವ್ರದ್ದಾಯಿತು, ಆಣೆ ಮಾವತಂದಾಯಿತು, ಅವ್ರ ಸಹೋದರಿ ಆಯಿತು, ಇವ್ರದ್ದೆಲ್ಲರೂ ಮಾಡಿದವ್ರು ಯಾರು ಅನ್ನೋದು ಇವತ್ತಿಗೂ ಉತ್ತರ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಇವು ಅನ್ಐಡೆಂಟಿಫೈಡ್ ಇದ್ದಂತಹ ಹೆಣಗಳು ಸಿಕ್ಕಿದ ಅವ್ರು ಯಾರು ಏನು ಎಲ್ಲವರು ಎಲ್ಲಿದ್ದು ಬಂದು ಇಲ್ಲಿ ಯಾಕೆ ಸತ್ರು ಏನು ಕಾರಣ ಸತ್ರು ಅನ್ನೋದು ಇವತ್ತಿಗೂ ಸಹಿತ ಉತ್ತರಗಳಿಲ್ಲ. ಆದರೆ ಸತ್ಯದ ಕರೆ ಆದ್ರೆ ಒಂದೇ ದಿನದಲ್ಲೇ ಮುಂಜಾನೆ ಸಾಯ್ತಾರೆ, ಸಾಯಂಕಾಲ ಅದ್ರ ಹುಗಿದು ಬಿಡ್ತಾರೆ, ಅದು ಎನ್ಕ್ವೈರಿ ಮಾಡೋದಿಲ್ಲ ಏನು ಏನಂತಿದ್ರು ಯಾರವರು ಎಲ್ಲಿದ್ದು ಬಂದರು ಅನ್ನೋ ರೆಕಾರ್ಡು ಸಿಗೋದಿಲ್ಲ ಇವತ್ತಿನವರೆಗೆ. ಇದು ಇಲ್ಲಿ ಚಿದಂಬರ ರಶ್ ಆಗಿದೆ ಅಂತ ಯಾರಿದ್ದಾರೆ ಇದರಿಂದ ಅದನ್ನು ತನಿಖೆ ಮಾಡಿ ಗೊತ್ತಾಗಬೇಕಾಗಿದೆ. ತನಿಖೆ ಮಾಡ್ಲಿಕ್ಕತ್ತದ ನಮ್ಮ ಇದು ಏನಪ್ಪ ಅಂತಂದ್ರೆ SIT ಮಾಡೋದಕ್ಕೆ ಇನ್ನೂ ಅಷ್ಟು ನಾವು ಪ್ರೆಷರ್ ಮಾಡಲಾರ್ದ ಅವರಷ್ಟು ಅವ್ರು ತನಿಖೆ ಮಾಡೋದು ಬಿಟ್ಟರೆ ನಿಶ್ಚಿತವಾಗಿಯೂ ಸತ್ಯನ ಹುಡುಕಿ ತೆಗಿತಾರ ಅನ್ನೋಂಥ ಒಂದು ಭರವಸೆ. ತೆಗಿತಾರೋ ಇಲ್ಲವೋ ಅದು ಬೇರೆ ಮಾತು. ಯಾಕಂದ್ರೆ ಈಗಾಗಲೇ ಗೊತ್ತದ ಅನೇಕ ಪ್ರೆಷರ್ಗಳು ಅಲ್ಲಿದ್ದಾವೆ, ಅನೇಕ ಜನ ಅದರವ್ರು ರಾಜಕೀಯ ಜನ ಅಂತ ಇದೊಂದು ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಲ್ಲಿ ಇದನ್ನು ಮುಚ್ಚಾಕುವಂತಹ ದೊಡ್ಡ ಪ್ರಯತ್ನ ನಡೆದಿದ್ದು ಸುಳ್ಳಲ್ಲ. ಆದರೆ ಇವೆಲ್ಲ ನಡೆದಿದ್ದ ಮುಚ್ಚಾಕೋ ಪ್ರಯತ್ನ ಸುಳ್ಳಲ್ಲ. ಅದೇ ಕಾಲಕ್ಕೆ ಇವೆಲ್ಲ ಮೂಳೆಗಳು ಮತ್ತು ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಇದು ಏನೋ ಬುರುಡೆಗಳು ಇವೆಲ್ಲ ಸಿಕ್ಕಿದ್ದಕ್ಕೂ ಬುರುಡೆ ಸಿಕ್ಕಿದ್ದಕ್ಕೂ ಕಾಮೆಂಟ್ ಮಾಡಿದ್ರು ಇವರೆಲ್ಲ ಈ ಗೋಧಿ ಮೀಡಿಯಾದವರು, ಬುರುಡೆ ಗ್ಯಾಂಗ್ ಅಂತೇಳಿ. ಇವತ್ತು ಹೇಳ್ತಾ ಇರೋದು ಏನಪ್ಪ ಅಂದ್ರೆ ಇವುಗಳಿಗೇನು ಬಂಗ್ಲೆಗುಡ್ಡೆ ಮತ್ತು ನಂದಿಗುಡ್ಡೆ ಮೇಲೆ ಏನು ಹೆಣಗಳು ಸಿಕ್ಕಿದಾವೆ ಅದು ಸ್ಮಶಾನ ಅಲ್ಲ, ರುದ್ರಭೂಮಿ ಅಲ್ಲ. ಅಲ್ಲಿ ಹೆಂಗೆ ಹೋದರು, ಅಲ್ಲಿ ಹೆಂಗೆ ಗಡಿಗಳೋದು, ಅಲ್ಲಿ ಹೆಂಗೆ ಸಣ್ಣ ಮಗುವಿನ ಹೆಣ ಅಲ್ಲಿ ಹೋದವು, ಸಣ್ಣ ಮಗುವಿನ ಮೂರುಗಳು ಸಿಕ್ಕಿದಾವಲ್ಲೇ. ಇದು ಮಾಡಿದ್ದು ಯಾರು ಅನ್ನೋದು ಇನ್ನೂ ಹೊರಗೆ ಬರ್ತಾಯಿಲ್ಲ. ಆ ದಿಶೆಯಲ್ಲಿ ತನಿಖೆ ಅಂತ ನಡೆದದು SIT ಏನು ರಿಪೋರ್ಟ್ ಕೊಡ್ತದನೋ ಗೊತ್ತಿಲ್ಲ. ಅದು ಗೊತ್ತಾದ್ಮೇಲೆ ಇನ್ನೂ ಮುಂದಿನ ವಿಚಾರ ಮಾಡಲಿಕ್ಕೆ ನಡೀತದೆ ಅನ್ನುವಂಥ ಮಾತು. ಒಟ್ಟಾರೆಯಾಗಿ ಈ ಧರ್ಮಸ್ಥಳದಲ್ಲಾದಂಥ ಈ ಹತ್ಯೆಗಳಿಗೆ ಮೋಸ್ಟ್ಲಿ ಉತ್ತರ ಸಿಗ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಇವತ್ತದ. ಆದರೂ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿವರೆಗೆ ಆದಂಥ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅಂತ ಹೇಳ್ತಾ ಇದ್ದಾರೆ, ಸುದ್ದಿಗಳು ಬರ್ತಾ ಇದ್ದಾವೆ. ಆದರೆ ಅದು ಇಲ್ಲಿವರೆಗೆ ನಮ್ಮ ಏನಪ್ಪ ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ಅಂದ್ರೆ ಮಹಿಳಾ ಏನು ಮಕ್ಕಳ ಇದ್ರ ಏನಿದ್ದಾರೆ ಆಯೋಗದ ಅಧ್ಯಕ್ಷರಿದ್ದಾರೆ ಅವ್ರಿಗೆ ಮುಟ್ಟಿಲ್ಲ ಅಂತ ಅವರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಇದೇನು ಪೂರ್ತಿ ಕ್ಲಿಯರ್ ಆದಾಗ ಮಾತ್ರ ಸ್ಪಷ್ಟ ಚಿತ್ರ ಬರ್ತದೆ ಅನ್ನೋದೊಂದು ಸಮಾಧಾನ ಇದ್ದರೂ ಸಹಿತ ಸ್ಪಷ್ಟ ಚಿತ್ರ ಬರ್ತದೇನೋ ಅನ್ನುವಂಥ ಆತಂಕನೂ ಎಲ್ಲರೂ ಮನೆ ಮಾಡಿದ. ಏನಾಗ್ತದೆ ನೋಡೋಣ. ಒಟ್ಟಾರೆಯಾಗಿ ಇದು SIT ಮೇಲೆ ಪ್ರೆಷರ್ ಮಾಡಲಾರ್ದು ಅವ್ರ ತನಿಖೆಗೆ ಅವ್ರನ್ನ ಬಿಟ್ಟರೆ ಸತ್ಯ ಹೊರಗೆ ಹಾಕ್ತಾರೆ ಅನ್ನುವಂಥದ್ದು. ಸತ್ಯನ FSR ವರದಿನ ತರಿಸ್ಕೊಂಡ್ರೆ ಎಕ್ಸಾಮ್ ಮಾಡ್ತಾಯಿದ್ದಾರೆ. ಅವ್ರ ಮೇಲೆ
ಸಂಶಯ ಪಡೋದ್ರಲ್ಲಿ ಯಾವ ಅರ್ಥ ಇಲ್ಲ ಅಂತೇಳಿನೂ ಹೋರಾಟಗಾರರು ಹೇಳ್ತಾ ಇದ್ದಾರೆ. ನೋಡು ಏನಾಗ್ತದೆ, ನಾಳಿನ ಆರೋಪ ಮಾಡ್ತಾರೆ, ಇವತ್ತು ಈ ರೀತಿ ಅದ, ನಾಳಿದ್ದು ನಾಳೆ. ಆದರೆ ಒಂದಂತೂ ಸತ್ಯ, ಇಲ್ಲೆಲ್ಲ ನಡೆದ ಸತ್ಯಗಳು ನಿಶ್ಚಿತನ ಸತ್ಯ. ನಾವು ಅದ್ರ ಜೊತೆಗೆ ಅಲ್ಲಿ ಹೆಚ್ಚಿಗೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಇದು ಕಾರಣ ಅನ್ನುವಂಥ ಮಾತುಗಳು ಇವೆಲ್ಲ ಒಂದು ಸಿಚುವೇಶನಿಂದ ಸ್ಪಷ್ಟ ಆಗ್ತಾ ಹೋಗ್ತಾವೆ. ಏನು ತನಿಖೆಯಿಂದ ಏನು ಬರ್ತದೆ ನೋಡೋಣ ಅಂತ ಹೇಳ್ತಾ, SIT ತನಿಖೆ ಮಾಡಿ ಕೊಟ್ಟಿದ್ದಾರೆ, ಅದು ಏನು ಹೊರಗೆ ಹಾಕಲಿ, ಗೊತ್ತಾಗಲಿ ಇದಕ್ಕೆ ವಿಶ್ವಕ್ಕೆ ಅನ್ನೋಂಥ ಮಾತು ಅದ. ಯಾಕಂದ್ರೆ ಅವ್ರ ರಿಪೋರ್ಟ್ ಭಾಳ ಇಂಪಾರ್ಟೆಂಟ್, ಯಾವ ಆಧಾರ ಮಾಡಿರಿ ಏನು ಎಂತು ಅಂತೇಳಿ. ಆದರೂ ಇದು ಅಂದ್ಕೊಂಡಷ್ಟು ಸುಲಭ ಬಗೆಹರಿಯುವಂಥದ್ದು ಅಲ್ಲ. ಯಾಕಂದರೆ ಇಲ್ಲಿವರೆಗೆ ಮುಚ್ತಾ ಹೊರಟಂಥ ಈ ಕೇಸ ಇನ್ನೂ ಏನಾಗ್ಬೋದು ಅನ್ನೋ ಭಯ ಇದ್ರೂ ಸಹಿತ ಇಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಎಂಟ್ರಿ ಆಗಿದ್ದರಿಂದಾಗಿ, ಬುದ್ಧಿವಂತ ಬಾಲನ್ ಅಂತವರು ವಕೀಲರು ಇರೋದ್ರಿಂದಾಗಿ, ಕೂಡಲ ರ್ಯಾಂಪೇಜ್ ಅನ್ನೋಂಥ ಒಂದು ಮೀಡಿಯಾ ಅದ, ಆ ಮೀಡಿಯಾ ಹೌಸ್ ಪ್ರಯತ್ನ ಮಾಡೋದು ನೋಡಿದಾಗ ಇನ್ನುಳಿದ ಅನೇಕರಿದ್ದಾರೆ. ಅವರೆಲ್ಲ ಪ್ರಯತ್ನದಿಂದಾಗಿ ಯೂಟ್ಯೂಬರ್ ಮೇನ್ ಮೀಡಿಯಾ ಅಲ್ಲ, ಇವ್ರ ಪ್ರಯತ್ನದಿಂದಾಗಿ ಸತ್ಯ ಹೊರಗೆ ಬರ್ಬೋದು ಅನ್ನೋ ದೂರದ ಆಸೆ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಚಿತ್ರ, ನಾವಿದು ಸತ್ಯದ ಕೈಗನ್ನಡಿ ವಂದನೆಗಳು.